ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಪಿಸು ಮಾತು. ಒಂದಿಷ್ಟು ಮನಸ್ಸಿನ ಮಾತುಗಳನ್ನು ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಮುಖ ನಮಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ? ಆದರೆ ನೋಡೋ ಜನರಿಗೂ ಅದು ಚೆನ್ನಾಗಿ ಕಾಣಿಸುತ್ತಾ ಅನ್ನೋದೇ ಪ್ರಶ್ನೆ. ಹೊರಗಡೆ ಜನಕ್ಕೆ ನಾವು ಹೇಗೇಗೋ ಕಾಣಿಸ್ಬೋದು ಅಲ್ವಾ? ನಮ್ಮ ನಗು, ಅಳು, ಜಗಳ ಎಲ್ಲನೂ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸ್ಬೋದು. ಇದೆಲ್ಲ ಸರಿ ಆಗಬೇಕು ಅಂದರೆ ಏನು ಮಾಡಬೇಕು? ನಮಗೆ ಬೇಕಾದ ಹಾಗೆ ಮನಸ್ಸಿಗೆ ಒಪ್ಪೋ ಹಾಗೆ ಬದುಕೋದು ಒಂಥರ, ನಮ್ಮನ್ನು ಬದಲಾಯಿಸ್ಕೊಂಡು ಬದುಕೋದು ಇನ್ನೊಂದು ಥರ. ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗೋದಾದರೆ ಯಾಕೆ ನಮ್ಮನ್ನು ನಾವು ಸ್ವಲ್ಪನಾದರೂ ಬದಲಾಯಿಸ್ಕೋಬಾರ್ದು ಅಲ್ವಾ ಫ್ರೆಂಡ್ಸ್? ನೀವೇ ಯೋಚನೆ ಮಾಡಿ. ನಮಗೋಸ್ಕರ ಬದುಕ್ತಿದ್ದಾರೆ, ನಾವೇ ಎಲ್ಲ ಅಂದ್ಕೊಂಡಿದ್ದಾರೆ ಅಂದಾಗ ಅವ್ರಿಗೋಸ್ಕರ ಬದಲಾಗೋದ್ರಲ್ಲಿ ಒಂದು ಅರ್ಥ ಇದೆ ಫ್ರೆಂಡ್ಸ್. ಅದನ್ನು ಬಿಟ್ಟು ಹೊರಗಡೆ ಜನ ಏನು ಹೇಳ್ತಾರೆ, ಅಕ್ಕಪಕ್ಕದ ಮನೆಯವ್ರು ಏನು ಹೇಳ್ತಾರೆ ಅಂತ ನಮ್ಮ ಆಸೆ ಕನಸುಗಳನ್ನೆಲ್ಲ ಕೊಂದ್ಕೊಂಡು ಬದುಕ್ತೀವಿ ಅಂದರೆ ಅದರಲ್ಲಿ ಅರ್ಥ ಇದೆಯಾ ಫ್ರೆಂಡ್ಸ್? ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಿದ್ದು, ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ರೆ ಜನಗಳಿಗೆ ಹೆದರೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಅದೇ ನಾವು ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ರೆ ಮಾತ್ರ ಜನಗಳಿಗೆ ಹೆದರಬೇಕು ಫ್ರೆಂಡ್ಸ್. ನಮ್ಮ ಅಪ್ಪ ಬೋಸೆ ಒಂದು ಮಾತು ಹೇಳಿಲ್ವ ಫ್ರೆಂಡ್ಸ್? ಇರೋದೊಂದು ಜೀವನ, ಹಿಂದೇನಾಯ್ತೋ ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ, ನಾವೇನು ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರೆದ್ಬಿಟ್ಟಿದ್ದೇನೆ, ವಿಧಿ ನಮ್ಮದೇನಿಲ್ಲ. ಎಷ್ಟು ಅದ್ಭುತವಾಗಿ ಹೇಳಿದಾರಲ್ವ ನಮ್ಮ ಅಪ್ಪ ಬಾಸ್. ಎಷ್ಟು ನಿಜ ಅಲ್ವಾ ಫ್ರೆಂಡ್ಸ್? ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅಂತ ನಮಗೆ ಗೊತ್ತಿಲ್ಲ, ಆದರೆ ಇದ್ದಷ್ಟು ವರ್ಷದಲ್ಲಿ ನಮ್ಮ ಆಸೆ ಕನಸುಗಳನ್ನು ಎಷ್ಟು ಈಡೇರಿಸ್ಕೊಂಡ್ವಿ, ಹಾಗೆ ಎಷ್ಟು ಒಳ್ಳೆ ಜೀವನನ ಮಾಡಿದ್ವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ಏನೇ ಕಷ್ಟ ಬಂದರೂ ಕೂಡ ಎನಿ ಟೈಮ್ ಆ ಮುಖದಲ್ಲಿ ನಗು ಇರಲಿ ಫ್ರೆಂಡ್ಸ್. ಆ ನಗು ನೋಡೇ ಕಷ್ಟಗಳು ಎಲ್ಲನೂ ಓಡೋಗ್ಬೇಕು ಫ್ರೆಂಡ್ಸ್. ಎಲ್ಲರಿಗೂ ಹೇಳೋದಿಷ್ಟೇ, ಯಾವಾಗಲೂ ನಗ್ನಗ್ತಾ ಇರಿ. ಹಾಗೆ ನಿಮ್ಮ ಜೊತೆಲಿರೋನು ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.